ಹಳ್ಳಿಯ ನೈತಿಕ ಕಥೆ. ಒಂದು ಮರದ ಪಾಠ. ಕರಾವಳಿಯ ಒಂದು ಸುಂದರ ಹಳ್ಳಿಯಲ್ಲಿ ರಮೇಶ್ ಎಂಬ ಹುಡುಗನಿದ್ದ. ಅವನು ದುಡಿಯುವವ, ಆದರೆ ಸ್ವಲ್ಪ ತಾಳ್ಮೆ ಕಡಿಮೆ. ಕೆಲಸ ಮಾಡ್ತಾ ಮಾಡ್ತಾ ಬೇಗನೆ ಬೇಸರ ಪಟ್ಟುಬಿಡುತ್ತಿದ್ದ. ಒಂದು ದಿನ ರಮೇಶ್ ತನ್ನ ತಾತನ ಜೊತೆ ಹೊಲಕ್ಕೆ ಹೋದ. ಹೊಲದ ಮಧ್ಯೆ ದೊಡ್ಡ ಬಾವಿ ಹತ್ತಿರ ಒಂದು ಸಣ್ಣ ಗಿಡವನ್ನು ನೋಡಿದ. ತಾತ, ಈ ಗಿಡ ಎಷ್ಟು ಚಿಕ್ಕದು, ಇದರಿಂದ ಏನು ಪ್ರಯೋಜನ ಎಂದು ಕೇಳಿದ. ತಾತನು ನಗುತ್ತಾ, ಮಗ, ದೊಡ್ಡದಾದ ಎಲ್ಲವೂ ಚಿಕ್ಕದಲ್ಲೇ ಆರಂಭವಾಗುತ್ತದೆ ಎಂದರು. ರಮೇಶ್ ಕೇಳಲಿಲ್ಲ. ಇದನ್ನು ಕತ್ತರಿಸಿ ಬಿಡೋಣ ತಾತ, ಇದಕ್ಕೆ ನೀರು ಹಾಕೋಕೆ ಕಾಪಾಡೋಕೆ ಸಮಯ ವ್ಯರ್ಥ ಎಂದು ಹೇಳಿದ. ತಾತನು ತಕ್ಷಣ ನಿಲ್ಲಿಸಿ, ನಾವು ಇದನ್ನು ಸಾಕೋಣ, 1 ವರ್ಷ ಇದ್ದು ನೋಡೋಣ ಎಂದರು. 3 ತಿಂಗಳು ಕಳೆದು ಹೋಯಿತು. ಗಿಡ ಸ್ವಲ್ಪ ದೊಡ್ಡದಾಯಿತು. ಮಳೆ ಬಂದಾಗ ಗಾಳಿ ಜೋರಾಗುತ್ತಿತ್ತು. ಹಳ್ಳಿಯ ಬೆಟ್ಟಪಾಲು ಮರಗಳೆಲ್ಲ ಬಾಗುತ್ತಿರುತ್ತಿದ್ದವು. ಆದರೆ ಆ ಚಿಕ್ಕ ಗಿಡ ಮಾತ್ರ ಗಟ್ಟಿಯಾಗಿ ನಿಂತಿತ್ತು. ರಮೇಶ್ ಆಶ್ಚರ್ಯಪಟ್ಟು, ಇದು ಹೇಗೆ ಬಿದ್ದಿಲ್ಲ ತಾತ ಎಂದು ಕೇಳಿದ. ತಾತ ನಿಧಾನವಾಗಿ ಹೇಳಿದರು, ಯಾಕೆಂದರೆ ಇದು ಪ್ರತಿದಿನ ಗಾಳಿಗೆ ಎದುರಾಗುತ್ತಾ ಬಲವಾಗಿ ಬೆಳೆದಿದೆ. ತಾಳ್ಮೆ, ಕಷ್ಟ, ಕಾಲ ಇವುಳ್ಳಾಗ ಎಲ್ಲವೂ ಗಟ್ಟಿಯಾಗುತ್ತದೆ. 1 ವರ್ಷ ಕಳೆದಾಗ ಆ ಗಿಡ ಸಣ್ಣ ಮರವಾಗಿ ಬೆಳೆದಿತ್ತು. ಹೊಲಕ್ಕೆ ನೆರಳು ಕೊಡತೊಡಗಿತು. ರಮೇಶ್ ನಕ್ಕು, ತಾತ, ನಾನು ತಪ್ಪಾಗಿ ಯೋಚಿಸಿದ್ದೆ. ಸಮಯ ಮತ್ತು ತಾಳ್ಮೆಯ ಮೌಲ್ಯ ನನಗೆ ಈಗ ಗೊತ್ತಾಯಿತು ಎಂದ. ಹಳ್ಳಿಯ ನೈತಿಕ ಪಾಠ. ತಾಳ್ಮೆಯಿಂದ ಮಾಡಿದ ಕೆಲಸವೇ ಫಲ ನೀಡುತ್ತದೆ.